ಕಳೆದ ವರ್ಷ ಒನ್ ಡೇ ವರ್ಲ್ಡ್ ಕಪ್, ಈ ವರ್ಷ T20 ವರ್ಲ್ಡ್ ಕಪ್, ದ ಬಿಗ್ಗೆಸ್ಟ್ T20 ವರ್ಲ್ಡ್ ಕಪ್ ಗೆ ಮುಹೂರ್ತವನ್ನು ಬರೆದಾಗಿದೆ. ಮತ್ತೆ ICC ಎಲ್ಲವನ್ನೂ ರೆಡಿನೂ ಕೂಡ ಮಾಡಿದೆ. ನಿಮಗೆ ಗೊತ್ತಿರಬಹುದು 2007ರ ಬಳಿಕ ಧೋನಿ ಟೀಮು ಇಂಡಿಯಾ ಕಪ್ ಗೆದ್ದ ಮೇಲೆ ಇದುವರೆಗೆ ಟ್ರೋಫಿನೇ ಗೆದ್ದಿಲ್ಲ. ಫಸ್ಟ್ T20 ವರ್ಲ್ಡ್ ಕಪ್ ಗೆದ್ದಿದ್ದೆ ನಾವು, ಅದೇ ಲಾಸ್ಟ್ ಆಗಿಬಿಟ್ಟಿದೆ. ಕಳೆದ ದಶಕಗಳಿಂದ ನಮ್ಮ ಇಂಡಿಯನ್ ಪ್ಲೇಯರ್ಸ್ ವರ್ಲ್ಡ್ ಕಪ್ ನ ಹುಡುಕಾಟದಲ್ಲಿದ್ದಾರೆ. ಇವತ್ತಿನ ಎಪಿಸೋಡ್ ನಲ್ಲಿ ಅದರ ಸಂಪೂರ್ಣ ಮಾಹಿತಿನೂ ನಾನು ನಿಮಗೆ ಕೊಡ್ತೇನೆ. ನಮ್ಮ ಇಂಡಿಯನ್ಸ್ ಯಾರ ಜೊತೆ ಆಡ್ತಾರೆ, ಮತ್ತೆ ಯಾವ ತಂಡದ ಜೊತೆ ಎಲ್ಲ ಮ್ಯಾಚ್ ಇದಾವೆ, ಮತ್ತೆ ಯಾವ ಗ್ರೂಪ್, ಸಂಪೂರ್ಣ ಮಾಹಿತಿನೂ ನಿಮಗೆ ಕೊಡ್ತೇನೆ. ಅದಕ್ಕೆ ಅಂತಾನೆ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನೋಡ್ತಿದ್ದೀರಾ ವಿನಾಯಕ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್, ಒಂದು ಲೈಕ್ ಮತ್ತೆ ಒಂದು ಸಬ್ಸ್ಕ್ರೈಬ್ ಮರಿಬೇಡಿ. ಜೂನ್ 1ರಿಂದ 20ರವರೆಗೆ 9ನೇ T20 ವರ್ಲ್ಡ್ ಕಪ್ ನಡೀತೈತಿ. ಅಮೆರಿಕದ 3 ಗ್ರೌಂಡ್ ನಲ್ಲಿ ಮತ್ತು ವೆಸ್ಟ್ ಇಂಡೀಸ್ ನ 6 ಗ್ರೌಂಡ್ ನಲ್ಲಿ T20 ವರ್ಲ್ಡ್ ಕಪ್ ನಡೆಯಲಿದೆ. ಈ ವರ್ಷ T20 ವರ್ಲ್ಡ್ ಕಪ್ ಬಹಳ ಅಂದ್ರೆ ಬಹಳ ಸ್ಪೆಷಲ್ ಐತಿ. A, B, C, D ಅಂತೆ ಒಟ್ಟು 4 ಗ್ರೂಪ್ಗಳನ್ನು ಮಾಡಲಿದ್ದಾರೆ. ಒಂದೊಂದು ಗ್ರೂಪ್ದಾಗೂ ತಲಾ 5 ಟೀಮ್ಗಳು ಇರ್ತಾವ. ಇದೇ ಮೊದಲ ಬಾರಿಗೆ 20 ಟೀಮ್ಗಳು T20 ವರ್ಲ್ಡ್ ಕಪ್ ನಲ್ಲಿ ಭಾಗವಹಿಸುತ್ತಿವೆ. ಇದು ನಿಜಕ್ಕೂ ಕ್ರಿಕೆಟ್ ವಿಚಾರದಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಈ ಎಲ್ಲಾ 4 ಗ್ರೂಪ್ಗಳಿಂದ ಸೂಪರ್ 8ಗೆ 2 ಟೀಮ್ಗಳು ಕ್ವಾಲಿಫೈ ಆಗ್ತಾವ. ಫಸ್ಟ್ ಗ್ರೂಪ್ ಸ್ಟೇಜ್ ನಲ್ಲಿ ಮ್ಯಾಚ್ ನಡೆದ ಬಳಿಕ ನಂತರ ಸೂಪರ್ 8 ಅನ್ನೋ ಇನ್ನೊಂದು ಹಂತ ಶುರುವಾಗುತ್ತೆ. ಅಂತಂದ್ರೆ ಗ್ರೂಪ್ ಸ್ಟೇಜ್ ಮುಗಿದ್ಮೇಲೆ ಸೂಪರ್ 8 ಅಂತ 2ನೇ ಹಂತ ಬರ್ತೈತಿ. ಸೂಪರ್ 8 ಅಂತ 2ನೇ ಹಂತ ಬರ್ತೈತಿ. ಅಲ್ಲಿ ಗ್ರೂಪ್ ನಲ್ಲಿರೋ 2 ಟೀಮ್ಗಳು ಮುಂದೆ ಸೂಪರ್ 8ಗೆ ಕ್ವಾಲಿಫೈ ಆಗ್ತಾವ. ಸೂಪರ್ 8ಗೆ ಕ್ವಾಲಿಫೈ ಆದ್ಮೇಲೆ ಅಲ್ಲಿ ಕೂಡ 2 ಗ್ರೂಪ್ಗಳನ್ನ ಮಾಡ್ತಾರೆ. ಒಂದೊಂದು ಗ್ರೂಪ್ದಾಗ ತಲಾ 4 ಟೀಮ್ಗಳು ಇರ್ತಾವ. ಯಾವ ಟಾಪ್ 2 2 ಸ್ಥಾನದಾಗ ಯಾವ ಟಾಪ್ 2 ಇರ್ತಾವಲ್ಲ ಅವಕ್ಕೂರ ಮಧ್ಯೆ ಸೆಮಿಫೈನಲ್ ನ ಆಡಿಸ್ತಾರೆ. ಇದಂತೂ ನಿಮಗ್ ಗೊತ್ತೈತೆ, ಕಳೆದ ವರ್ಷ ಒನ್ ಡೇ ವರ್ಲ್ಡ್ ಕಪ್ ದಾಗ ABCD ಅಂತ 4 ಗ್ರೂಪ್ಗಳನ್ನ ಮಾಡಿರ್ಲಿಲ್ಲ. ರಾಬಿನ್ ರೌಂಡ್ ಅನ್ನೋ ಸಿಸ್ಟಮ್ ಇತ್ತು. ಎಲ್ಲ 10 ತಂಡಗಳು ರಾಬಿನ್ ರೌಂಡ್ ಅನ್ನೋ ಸಿಸ್ಟಮ್ ಅಲ್ಲಿ ಪ್ರತಿ ತಂಡವನ್ನು ಸ್ಪೇಸ್ ಮಾಡಬೇಕಿತ್ತು. ಪ್ರತಿಯೊಂದು ಟೀಮು 9 ಮ್ಯಾಚ್ ಆಡಿದ್ವು. ಅಪೋಸಿಟ್ ಟೀಮ್ ಇಂಬಲ್ಲಿ ಟಾಪ್ 4 ಟೀಮ್ಗಳು ಸೆಮಿಫೈನಲ್ ಆಡಿದ್ವು. ನಮ್ಮ ಇಂಡಿಯಾ ವಿಚಾರಕ್ಕೆ ಬಂದ್ರೆ ನಮ್ಮ ಇಂಡಿಯಾ ರಾಬಿನ್ ರೌಂಡ್ ದಾಗ ಪ್ರತಿಯೊಂದು ಟೋಟಲ್ 9 ಮ್ಯಾಚ್ ನ ಗೆದ್ದಿತ್ತು. ಬಟ್ ಈ ಬಾರಿ T20 ವರ್ಲ್ಡ್ ಕಪ್ ಆ ತರ ಇಲ್ಲ. ಟೋಟಲ್ 4 ಗ್ರೂಪ್ಗಳು ಮಾಡಿದ್ದಾರೆ. ಯಾಕಂತಂದ್ರ ಹೋದ ವರ್ಷ ಒನ್ ಡೇ ವರ್ಲ್ಡ್ ಕಪ್ ದಾಗ 10 ಟೀಮ್ ಮಾತ್ರ ಆಡಿದ್ವು. ಈ ಬಾರಿ ಟೋಟಲ್ 20 ತಂಡಗಳು T20 ವರ್ಲ್ಡ್ ಕಪ್ ದಾಗ ಆಡತ್ತಾರ. ಈ ಕಾರಣದಿಂದ 4 ಗ್ರೂಪ್ಗಳು ಮಾಡೋದು ಅನಿವಾರ್ಯ ಆಗೈತಿ. ಮತ್ತಿದರಿಂದ ಪ್ರತಿ ಟೀಮ್ ಕೂಡ ಎಲ್ಲಾ ಟೀಮ್ ನ ಸ್ಪೇಸ್ ಮಾಡೋದಿಲ್ಲ. ಅವ್ರವ್ರ ಗ್ರೂಪ್ ದಾಗ ಯಾವ್ಯಾವ ಟೀಮ್ ಅದಾವಲ್ಲ ಅವ್ರ ಜೊತೆ ಫೈಟ್ ಮಾಡಿ ಸೂಪರ್ 8ಗೆ ಕ್ವಾಲಿಫೈ ಆಗ್ತಾರೆ. ಹಾಗಾಗಿ 4 ಗ್ರೂಪ್ ದಾಗ ಯಾವ್ಯಾವ ಟೀಮ್ ಅದಾವು ಮತ್ ನಮ್ ಟೀಮ್ ಇಂಡಿಯಾದಾಗ ಯಾವೆಲ್ಲ ಟೀಮ್ಗಳು ಅದಾವು ಎಲ್ಲಾನು ನೋಡೋಣ ಬನ್ನಿ. ಗ್ರೂಪ್ ಸ್ಟೇಜ್ ಅಲ್ಲಿ ಟೀಮ್ ಇಂಡಿಯಾದ್ದು ಎ ಗ್ರೂಪ್ ಆಗಿದ್ದು, ಇದರಲ್ಲಿ ಭಾರತ, ಪಾಕಿಸ್ತಾನ್, ಐರ್ಲೆಂಡ್, ಕೆನಡಾ ಮತ್ತು ಅಮೆರಿಕ ಟೀಮ್ಗಳು ಇವೆ. ಇಲ್ಲಿ ಟೀಮ್ ಇಂಡಿಯಾಗೆ ಸವಾಲಾಗಿರೋ ಟೀಮ್ ಅಂದ್ರೆ ಪಾಕಿಸ್ತಾನ್ ಮಾತ್ರ ಅನ್ಬೋದು. ಹೀಗಾಗಿ ನಮಗೆ ಸೂಪರ್ 8ಗೆ ಕ್ವಾಲಿಫೈ ಆಗೋದು ಈಸಿ ಅಂತಾನೆ ಹೇಳ್ಬೋದು. ಗ್ರೂಪ್ ಬಿ ನಲ್ಲಿ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನಮಿಬಿಯಾ, ಸ್ಕಾಟ್ಲೆಂಡ್ ಮತ್ತು ಒಮಾನ್ ದೇಶಗಳಿವೆ. ಈ ಪೈಕಿ ಸ್ಟ್ರಾಂಗ್ ಆಗಿರೋ ಟೀಮ್ಗಳೆಂದರೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ. ಇವೆರಡೂ ಕೂಡ ಸೂಪರ್ 8ಗೆ ಕ್ವಾಲಿಫೈ ಆಗೋ ಸಾಧ್ಯತೆ ಹೆಚ್ಚು ಕಾಣಿಸ್ತೈತೆ. ಹಾಗಂತ T20 ವರ್ಲ್ಡ್ ಕಪ್ ಅಂದಮೇಲೆ ಏನು ಬೇಕಾದರೂ ಆಗ್ಬೋದು. ನಮಿಬಿಯಾ ಆಗಲಿ, ಸ್ಕಾಟ್ಲೆಂಡ್, ಒಮಾನ್ 3 ತಂಡಗಳದಾವ. ಸ್ಕಾಟ್ಲೆಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ T20ಯಲ್ಲಿ ಅಂತ ಹೇಳೋಕ್ಕಾಗಿಲ್ಲ. ಎನಿಥಿಂಗ್ ಇನ್ ಪಾಸಿಬಲ್. ಇನ್ನು ಗ್ರೂಪ್ ಸಿ ವಿಚಾರಕ್ಕೆ ಬಂದ್ರೆ ನ್ಯೂಜಿಲ್ಯಾಂಡ್, ವೆಸ್ಟ್ ಇಂಡೀಸ್, ಅಫ್ಘಾನಿಸ್ತಾನ್, ಉಗಾಂಡಾ, ಪಪುವಾ ನ್ಯೂಗಿನಿಯಾ ಅಂತ 5 ತಂಡಗಳು ಗ್ರೂಪ್ ಸಿದಾಗ ಅದಾವ. ಇದ್ರಾಗ ಇಂಟ್ರೆಸ್ಟಿಂಗ್ ಆಗಿರೋದಂದ್ರೆ ನ್ಯೂಜಿಲ್ಯಾಂಡ್ ಮತ್ತು ವೆಸ್ಟ್ ಇಂಡೀಸ್, ಅಫ್ಘಾನಿಸ್ತಾನ್ 3 ಟೀಮ್ಗಳು ಸ್ಟ್ರಾಂಗ್ ಆಗಿದಾವಂತ ಅನ್ಬೋದು. ಯಾಕಂದ್ರೆ ಅಫ್ಘಾನಿಸ್ತಾನ ಡಿಗ್ರೇಟ್ ಮಾಡೋಕ್ಕಾಗಂಗಿಲ್ಲ. 2023 ಒನ್ ಡೇ ವರ್ಲ್ಡ್ ಕಪ್ದಾಗ ಯಾವ ಥರ ಆಡಿದ್ರು ನೋಡಿದಿರಿ ನೀವು ಕೂಡ. ಇಲ್ಲಿ ಏನು ಬೇಕಾದರೂ ಆಗ್ಬೋದು. ಇನ್ನು ಗ್ರೂಪ್ ಡಿ ವಿಚಾರಕ್ಕೆ ಬರೋದಾದ್ರೆ ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೆದರ್ಲ್ಯಾಂಡ್, ನೇಪಾಳ ಟೋಟಲ್ 5 ಟೀಮ್ಗಳು ಭಾಗವಹಿಸ್ತಾವೆ. ಇಲ್ಲಿ ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಬಾಂಗ್ಲಾದೇಶ್ 3 ಟೀಮ್ಗಳು ಸ್ಟ್ರಾಂಗ್ ಕಾಣ್ತಾವ. ಇಲ್ಲಿ ಕೂಡ ಸಿ ಗ್ರೂಪ್ನಂತೆ ಪೈಪೋಟಿ ನಡೀತೈತೆ. ಹಂಗೆ ನೇಪಾಳ ಕೂಡ T20ಯಲ್ಲಿ ಚೆನ್ನಾಗಿ ಆಡ್ತಾರೆ. ಇಲ್ಲಿ ಕೂಡ ಏನಕ್ಕೆ ಅಂತ ಹೇಳಕ್ ಬರಂಗಿಲ್ಲ. ಗ್ರೂಪ್ ಎ ಅಲ್ಲಿ ಟೀಮ್ ಇಂಡಿಯಾ ಪೊಸಿಷನ್ ನೋಡಿದ್ರ ಭಾರತ ಮತ್ತು ಪಾಕಿಸ್ತಾನ ಸೂಪರ್ 8ಗೆ ಕ್ವಾಲಿಫೈ ಆಗೋದ್ರಾಗ ಬಹಳ ಚಾನ್ಸ್ ಐತಿ. ಅದೇ ತರ ಟೀಮ್ ಇಂಡಿಯಾ ಗ್ರೂಪ್ ಎದಾಗಿರೋ ಟೀಮ್ ಜೊತೆ ಯಾವಾಗೆಲ್ಲ ಮ್ಯಾಚ್ ಆಡ್ತೈತಿ ನೋಡ್ಕೊಂಡು ಬರೋಣ ಬನ್ನಿ.
ಜೂನ್ 5ನೇ ತಾರೀಕು ಭಾರತ ವರ್ಸಸ್ ಐರ್ಲೆಂಡ್ ಮ್ಯಾಚ್ ನಡೀತೈತಿ. ಇದು T20 ವರ್ಲ್ಡ್ ಕಪ್ದಾಗ ಭಾರತದ ಫಸ್ಟ್ ಮ್ಯಾಚ್ ಆಗಿರ್ತೈತಿ. ನಂತರ ಜೂನ್ 9 ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ. ಅದೇ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಇದು ಅಮೇರಿಕಾದ ನ್ಯೂಯಾರ್ಕ್ ಸಿಟಿನಲ್ಲಿ ಮ್ಯಾಚ್ ನಡೀತೈತಿ. ಈ ಎರಡೂ ಮ್ಯಾಚ್ ಮಧ್ಯೆ ಹೈಯೆಸ್ಟ್ ರೆವೆನ್ಯೂ ಬರೋದು ಭಾರತ ಪಾಕಿಸ್ತಾನ್ ಮಧ್ಯೆ. ಇದೇ ಕಾರಣಕ್ಕೂ ಕೂಡ ಭಾರತ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದ್ದೇ ಇರ್ತೈತಿ. ಯಾವಾಗ್ಲೂ T20 ವರ್ಲ್ಡ್ ಕಪ್ ಆಗಲಿ, ವರ್ಲ್ಡ್ ಕಪ್ ಬಂದಾಗ ಭಾರತ ಮತ್ತು ಪಾಕಿಸ್ತಾನ ಒಂದೇ ಗ್ರೂಪ್ದಾಗ ಹಾಕಿರ್ತಾರೋ. ಈ ಸಲಾನು ಕೂಡ ಭಾರತ ಮತ್ತು ಪಾಕಿಸ್ತಾನ ಒಂದೇ ಗ್ರೂಪ್ದಾಗ ಅದಾವು. ಇದೇ ಜೂನ್ 9ಕ್ಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತೈತಿ. ಟೋಟಲಿ ಎರಡೂದ್ರ ಮಧ್ಯೆ ನೋಡ್ಬೇಕಂದ್ರೆ ಒಂದು ಒಳ್ಳೆ ಇಂಟ್ರೆಸ್ಟ್ ಮ್ಯಾಚ್ ಆಕೈತಿ ಅಮೆರಿಕಾದಾಗ ಅಂದ್ಮೇಲೆ ನಮ್ಮ ಇಂಡಿಯನ್ ಫ್ಯಾನ್ಸ್ ಆಗ್ಲಿ, ಪಾಕಿಸ್ತಾನದವ್ರು ಆಗ್ಲಿ ಬಹಳಷ್ಟು ಮಂದಿ ಇದಾರು. ಟೋಟಲಿ ಹೇಳ್ಬೇಕಂದ್ರೆ ಸ್ಟೇಡಿಯಂ ಮಾತ್ರ 100% ಹೌಸ್ಫುಲ್ ಆಕೈತಿ. ಮತ್ತೆ ಇವೆರಡುದ್ರ ನಡುವೆ ಒಂದು ಮ್ಯಾಚ್ ಮಾತ್ರ, ಒಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಮಾತ್ರ ಆಕೈತಿ. ಮತ್ತೆ ಜೂನ್ 12 ಭಾರತ ವರ್ಸಸ್ ಅಮೆರಿಕ ಮ್ಯಾಚ್ ನಡೆಯುತ್ತೆ. ಇದು ಕೂಡ ನ್ಯೂಯಾರ್ಕ್ನಲ್ಲೇ ನಡೆಯುತ್ತೆ. ಭಾರತ ಮತ್ತು ಅಮೆರಿಕ ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಆಕೈತಿ. ಯಾಕಂದ್ರೆ ಅಮೆರಿಕ ಬೇರೆ ಎಲ್ಲ ವಿಚಾರದಾಗ ನೋಡಿದ್ರೆ ಭಾರತಕ್ಕಿಂತ ಮುಂದೆ ಐತಿ. ಆದ್ರೆ ಕ್ರಿಕೆಟ್ ವಿಚಾರದಲ್ಲಿ ಅಮೆರಿಕಾಗ ಭಾರತವನ್ನು ಬೀಟ್ ಮಾಡೋಕ್ಕೆ ಸದ್ಯಕ್ಕಂತೂ ಸಾಧ್ಯವಿಲ್ಲ. ಇನ್ನು ಜೂನ್ 15ರಂದು ಭಾರತ ವರ್ಸಸ್ ಕೆನಡಾ ಗ್ರೂಪ್ ಸ್ಟೇಜ್ನ ಕೊನೆ ಮ್ಯಾಚ್ ನಡೀತೈತಿ. ಈ ಗ್ರೂಪ್ನ ನೋಡಿ ಹೇಳೋದಾದ್ರೆ ಭಾರತ ಮತ್ತು ಪಾಕಿಸ್ತಾನ ಸೂಪರ್ ಸ್ಟೇಜ್ಗೆ ಗ್ಯಾರಂಟಿನ ಅಂತ ಹೇಳ್ಬೋದು. ಮತ್ತು ವರ್ಲ್ಡ್ ಕಪ್ನ ಫಸ್ಟ್ ಮ್ಯಾಚ್ ಅಮೆರಿಕ ಮತ್ತು ಕೆನಡಾ ಮಧ್ಯೆ ನಡೀತೈತಿ. ಜೂನ್ 19ರಿಂದ 24 ತನಕ ಸೂಪರ್ 8 ಮ್ಯಾಚ್ಗಳು ನಡೀತಾವು. ಮತ್ತು ಜೂನ್ 26 ಮತ್ತು 27 ಸೆಮಿಫೈನಲ್ ಮ್ಯಾಚ್ ನಡೀತಾವು. ಅದಾದ್ಮೇಲೆ ಜೂನ್ 29ಕ್ಕೆ ವೆಸ್ಟ್ ಇಂಡೀಸ್ನ ಬಾರ್ಬಡೋಸ್ನಲ್ಲಿ ICC T20 ವರ್ಲ್ಡ್ ಕಪ್ ನ ಫೈನಲ್ ಮ್ಯಾಚ್ ನಡೀತೈತಿ. ನೋಡಿದ್ರಲ್ಲ ವೀಕ್ಷಕರೇ, ICC T20 ವರ್ಲ್ಡ್ ಕಪ್ ಬಗ್ಗೆ ಪ್ರತಿಯೊಂದು ಮಾಹಿತಿ ಸಿಕ್ಕಾಯ್ತು. ಸ್ವಲ್ಪ ನಮ್ಮ ಇಂಡಿಯಾ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಇಂಡಿಯಾದಲ್ಲಿ ಕ್ಯಾಪ್ಟನ್ಶಿಪ್ ಲೀಡ್ ನ ಯಾರು ತಗೋತಾರೆ ಅನ್ನೋದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹಿಂದೆ ನಡೆದ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ನಡೆದ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಲೀಡ್ ಮಾಡ್ತಾ ಇದ್ರು. ಈಗ ಅವರು ಸೂರ್ಯಕುಮಾರ್ ಯಾದವ್ ಅವರು ಇಂಜುರಿಯಿಂದ ಬಳಲ್ತಾ ಇದ್ದಾರೆ. ಮತ್ತು ಹಾರ್ದಿಕ್ ಪಾಂಡ್ಯ ವಿಚಾರಕ್ಕೆ ಬಂದ್ರೆ, ಹಾರ್ದಿಕ್ ಪಾಂಡ್ಯನು ಅಷ್ಟೊಂದು ಫಾರ್ಮ್ ನಲ್ಲಿಲ್ಲ. ಯಾರನ್ನ ಕ್ಯಾಪ್ಟನ್ಶಿಪ್ಗೆ ಇಳಿಸ್ತಾರೆ ಅಂತ ಇನ್ನೂ ಅಷ್ಟೊಂದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಮುಂದೆ ಬರೋ ಅಫ್ಘಾನಿಸ್ತಾನ್ ಇಂಡಿಯಾ ಮ್ಯಾಚ್ ಅಲ್ಲಿ ಯಾರು ಲೀಡ್ ಆಗಿ ಕ್ಯಾಪ್ಟನ್ಶಿಪ್ ನ ವಹಿಸ್ಕೋತಾರೆ ಅನ್ನೋದು ದೊಡ್ಡ ಮ್ಯಾಟರ್ ಆಗಿಬಿಟ್ಟಿದೆ. ಟೋಟಲಿ ನಮ್ಮ ಇಂಡಿಯಾ ಒಳ್ಳೆ ಟೀಮ್ ಇದೆ. ನಮ್ಮ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳೋಣ. ಕ್ರಿಕೆಟ್ ಬಗ್ಗೆ ಹೇಳೋದಾದ್ರೆ, ಇನ್ನು ಮುಂದೆ ಬರ್ತಾ ಕ್ರಿಕೆಟ್ ತುಂಬಾನೇ ಡೆವಲಪ್ಮೆಂಟ್ ಆಗ್ತಾ ಇದೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಲೈಕು ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.